ಸುಚಿತ್ರ ಅಲಿಯಾಸ್ ಸುರೇಖಾಳ ಮತ್ತಷ್ಟು ರಂಗಿನಾಟ ಬಯಲಾಗ್ತಿದೆ. ಕೊಲೆ ಕೇಸ್ನಲ್ಲಿ ಇಬ್ರು ಕೂಡ ಜೈಲು ಪಾಲಾಗಿದ್ದಾರೆ. ಜೈಲು ಸೇರಿದ ಮೇಲೆ ಇವರ ಒಂದೊಂದು ಆಟವೂ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ಜ್ಯೋತಿಷಿ ಜಮೀನ್ದಾರ್ ಮಾತ್ರವಲ್ಲ, ಜೆಸಿಬಿಯ ಸಂಘ ಸುಚಿತ್ರ ಆಗಿತ್ತು. ಅಂದ್ರೆ ಜೆಸಿಬಿ ಪ್ರಕಾಶ್ ಜೊತೆಗೆ ಸುಚಿತ್ರ ರೀಲ್ಸ್ ಮತ್ತು ಫೋಟೋಶೂಟ್. ಸಿದ್ದಾಪುರದ ಯುವಕ ಪ್ರಕಾಶ್, ಆತನ ಜೊತೆಗೂ ಕೂಡ ಸುಚಿತ್ರಾಗೆ ಸ್ನೇಹ ಇತ್ತು ಅನ್ನೋದು ಗೊತ್ತಾಗಿದೆ. ಮದುವೆ ಆದ್ಮೇಲೆ ಆತನ ಜೊತೆ ಸ್ನೇಹವನ್ನ ಸುಚಿತ್ರ ಹೊಂದಿದ್ಲಂತೆ. ಜೆಸಿಬಿ ಖರೀದಿಸಲು ಮಾಜಿ ಪ್ರಿಯಕರನಿಗೆ ಆರ್ಥಿಕ ಸಹಾಯ ಮಾಡಿದ್ದ ಪ್ರೇಯಸಿ ಸುಚಿತ್ರ ಅಲಿಯಾಸ್ ಸುರೇಖಾ. ಇದು ಜಮೀನ್ದಾರ್ ಶರಣಬಸಪ್ಪ ಜೊತೆಗೆ ಇರುವಂತಹ ಫೋಟೋ. ಮತ್ತೊಂದು ಕಡೆ ಪ್ರಕಾಶ್ ಜೊತೆಗಿರುವಂತಹ ರೀಲ್ಸ್. ಇದು ಏನು ಸುಚಿತ್ರ ಪತಿ ಕೂಡ ಹೇಳ್ತಾ ಇದ್ರು, ಬರೀ ಜ್ಯೋತಿಷಿ ಮಾತ್ರವಲ್ಲ, ಇನ್ನೂ ಅನೇಕ ಹುಡುಗರ ಜೊತೆಗೆ ಆಕೆಗೆ ಸಂಬಂಧ ಇತ್ತು ಅಂತ ಹೇಳಿ ಪ್ರಕಾಶ್ ಹೆಸರನ್ನ ಕೂಡ ಸುಚಿತ್ರ ಪತಿ ಮಹೇಶ್ ನಾಯಕ್ ಪ್ರಸ್ತಾಪಿಸಿದ್ರು. ಆ ಪ್ರಕಾಶ್ ಈತನೇ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕಮಲಾಕರ ಭಟ್, ಶರಣಬಸಪ್ಪ ಮತ್ತು ಜೆಸಿಬಿ ಪ್ರಕಾಶ್ ಜೊತೆಗೆ ಸುಚಿತ್ರ ಇರುವಂತಹ ಫೋಟೋಸ್ ಮತ್ತು ವಿಡಿಯೋಸ್. ಇದು ಕೇವಲ ಕಮಲಾಕರ ಭಟ್ ಮಾತ್ರವಲ್ಲ, ಈಕೆಯ ಹಿಂದೆ ಅನೇಕ ಹುಡುಗರಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಯಾರು ಹಣವಂತರಿರ್ತಾರೋ, ಸ್ಥಿತಿವಂತರಿರ್ತಾರೋ ಅವರಿಗೆ ಈಕೆ ಟಾರ್ಗೆಟ್ ಮಾಡ್ತಾ ಇದ್ಲು, ಅವರ ಜೊತೆಗೆ ಸ್ನೇಹವನ್ನ ಬೆಳೆಸ್ತಾ ಇದ್ಲು ಅನ್ನೋದು ಈಗಾಗಲೇ ಒಂದಷ್ಟು ಮಂದಿಯ ಆರೋಪ. ಖುದ್ದು ಈಕೆಯ ಪತಿಯೇ ಆ ಆರೋಪವನ್ನು ಮಾಡಿದ್ದಾರೆ. ಈಕೆಯ ಈ ಲೀಲೆಗಳು ಒಂದೊಂದಾಗೆ ಬೆಳಕಿಗೆ ಈಗ ಬರ್ತಾ ಇದೆ. ವಸಂತ ನಾಯಕ್ ಮರ್ಡರ್ ಕೇಸ್ನಲ್ಲಿ ಈಕೆ ಜೈಲು ಪಾಲಾದ ನಂತರದಲ್ಲಿ ಈಕೆಯ ಬ್ಯಾಕ್ಗ್ರೌಂಡ್ ಎಷ್ಟು ಖರಾಬಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ಸುಚಿತ್ರಾಳ ಈ ಒಂದೊಂದು ಆಟಗಳು ಕೂಡ ಹೇಗೆ ಬೆಳಕಿಗೆ ಬರ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಕೆದಕಿದಷ್ಟು ಇನ್ನ ಗೊತ್ತಾಗಬಹುದಾ? ಖಂಡಿತ ಮಧುಶ್ರೀ. ಏನಂದ್ರೆ ಈ ಸುಚಿತ್ರ ಮತ್ತೆ ಕಮಲಾಕರ್ ಭಟ್ ವಿಚಾರವಾಗಿ ಕಳೆದ 8 ದಿವಸಗಳಿಂದ ಸರಣಿಯಾಗಿ ಇವರ ಕರಾಳ ಮುಖವಾಡಗಳು ಬಯಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈ ಸುಚಿತ್ರ ಮತ್ತೆ ಕಮಲಾಕರ್ ಭಟ್ ನಡುವಿನ ಸಂಬಂಧ, ಮತ್ತೆ ಇವರು ಮತ್ತೆ ಇವರಿಬ್ರು ಪ್ರತ್ಯೇಕವಾಗಿ ಬೇರೆ ಬೇರೆಯವರಿಗೆ ಯಾವ ರೀತಿಯಾಗಿ ಮೋಸ ಮಾಡಿದ್ದಾರೆ ಎಂಬುದರ ಬಗ್ಗೆಯೂ ಸಹಿತ ಮಾಹಿತಿಗಳು ಬರ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಏನು ಈ ಸುಚಿತ್ರ ಮತ್ತೆ ಕಮಲಾಕರ್ ಭಟ್ ಮೊದಲು ಅಂದ್ರೆ ಕಳೆದ 1 ವರ್ಷದ ಹಿಂದೆ ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳ ಮಧ್ಯದಲ್ಲಿ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಒಂದು ಜಾತ್ರೆ ಆಗುತ್ತೆ. ಜಾತ್ರೆಯ ಸಂದರ್ಭದಲ್ಲಿ ಇವರಿಬ್ರು ನಡುವೆ ಭೇಟಿ ಆಗುತ್ತೆ. ಆ ಭೇಟಿ ಸಂದರ್ಭದಲ್ಲಿ ಮೊದಲ ಭೇಟಿಯಲ್ಲೇ ಇವರು ಸುಚಿತ್ರ ಅವರು ಸುಮಾರು ಒಂದು 8 ರಿಂದ 10 ಸಾವಿರ ರೂಪಾಯಿ ಕಮಲಾಕರ್ ಭಟ್ ಅವರು ಕೊಡಬಹುದು ಅಂತ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅವ್ರು ಕಮಲಾಕರ್ ಭಟ್ರು ಇವ್ರಿಗೆ ಕೊಟ್ಟಿದ್ದು 35,000 ರೂಪಾಯಿ. ಆ 35,000 ರೂಪಾಯಿ ಕೊಡಬೇಕಾದ್ರೆ ಅವ್ರು ಹೇಳಿರ್ತಾರೆ 10,000 ರೂಪಾಯಿ ಹೆಚ್ಚುವರಿಯಾಗಿ ನಿಮ್ಗೆ ಶಾಪಿಂಗ್ ಕೊಡ್ತಾ ಇದ್ದೀನಿ ಅಂತ ಸಹಿತ ಹೇಳಿರ್ತಾರೆ. ಈ ರೀತಿಯಾಗಿ ದೊಡ್ಡ ಮಟ್ಟದ ಅಮೌಂಟ್ ಅನ್ನು ಯಾವಾಗ ಸುಚಿತ್ರ ಅವರು ಕಮಲಾಕರ್ ಭಟ್ ನಿಂದ ಪಡೆದುಕೊಳ್ತಾರೆ, ಅದ ಸಂದರ್ಭದಲ್ಲಿ ಈ ಕಮಲಾಕರ್ ಭಟ್ ಅವರ ಜೊತೆಗೆ ಯಾವತ್ತು ನಾನು ಬಿಡಬಾರದು ಇವರನ್ನ ಅಂತ ನಿಶ್ಚಯಿಸ್ತಾರೆ. ಆ ಸಂದರ್ಭದಿಂದ ಕೇವಲ ಒಂದು 3 ರಿಂದ 4 ತಿಂಗಳಲ್ಲಿಯೇ ಕಮಲಾಕರ್ ಭಟ್ ಜೊತೆಗೆ ಸುಚಿತ್ರ ಯಾವ ರೀತಿಯಾಗಿ ಹತ್ರ ಆಗ್ತಾಳೆ ಅಂದ್ರೆ, ಕಮಲಾಕರ್ ಭಟ್ಗೆ ಮೊದಲು ಶಿರ್ಸಿ ಮೂಲದ ಒಬ್ಳು ಲೇಡಿ ಸಂಬಂಧ ಇತ್ತು. ಆ ಸಂಬಂಧ ಪೂರ್ತಿಯಾಗಿ ಕಮಲಾಕರ್ ಭಟ್ರು ದೂರ ಮಾಡಿಬಿಟ್ಟು ಸುಚಿತ್ರಾಳೇ ಸುಚಿತ್ರಾ ಜೊತೆಗೆ ಲೈಫ್ ಲಾಂಗ್ ಆಗಿ ಇರ್ತೀನಿ ಅನ್ನೋದ್ರ ಬಗ್ಗೆಯೂ ಸಹಿತ ಈಗಾಗಲೇ ಆಡಿಯೋ ಸಹಿತ ಲಭ್ಯವಾಗಿದೆ. ಆ ರೀತಿಯಾಗಿ ಹೇಳುವಂತಹ ವ್ಯಕ್ತಿ ಕಮಲಾಕರ್ ಭಟ್ರು ಆಗ್ತಾರೆ. ಈ ರೀತಿಯಾಗಿ ಸುಚಿತ್ರಾ ಮತ್ತೆ ಕಮಲಾಕರ್ ಭಟ್ರ ಬಾಂಧವ್ಯ ಮುಂದುವರಿಯುತ್ತೆ ಎಂಬುದರ ಬಗ್ಗೆ ದಿನ ಕಳೆದಂತೆ ಒಂದೊಂದು ಪುರಾವೆಗಳು ಸಹಿತ ಲಭ್ಯವಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇದಕ್ಕೆ ಪೂರಕವಾಗುವಂತೆ ಈ ಸುಚಿತ್ರಾಳ ಗಂಡ ಮಹೇಶ್ ನಾಯಕ್ ಮತ್ತೆ ಅವರ ಕುಟುಂಬಸ್ಥರು ಸಹಿತ ಸುಚಿತ್ರಾ ಮತ್ತೆ ಕಮಲಾಕರ್ ಭಟ್ರ ನಡುವಿನ ಬಾಂಧವ್ಯ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಎಂಬುದರ ಬಗ್ಗೆ ಸಹಿತ ಹೇಳಿಕೆ ಕೊಡ್ತಾ ಇದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸೂರಜ್.